ತುಂಗಭದ್ರಾ ಜಲಾಶಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿರುವಂತಹ ಸ್ಥಳದಲ್ಲಿ ವೀಕ್ಷಣೆ ಮಾಡುತ್ತಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಗೇಟ್ ಡಿಸೈನರ್ ಕನಯ್ಯ ಕೂಡ ಸ್ಥಳದಲ್ಲಿದ್ದಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡುತ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಟಿಬಿ ಡ್ಯಾಂನಿಂದ ಹೆಚ್ಚು ಕಮ್ಮಿ 17 ಟಿಎಂಸಿಗೂ ಹೆಚ್ಚು ನೀರು ಹರಿದು ಹೋಗಿದೆ. ಇವತ್ತು ಸಂಜೆಯ ಒಳಗೆ ಗೇಟ್ ಅನ್ನ ಕೂರಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಆ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಹರಿತಾ ಇರುವಂತಹ ನೀರಿನಲ್ಲೇ ಗೇಟ್ ಅನ್ನ ಕೂರಿಸುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಆ ಬಗ್ಗೆ ಚಿಂತನೆ ನಡೀತಾ ಇದೆ. ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟಿಬಿ ಡ್ಯಾಂಗೆ ಭೇಟಿ ಕೊಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ಕೊಪ್ಪಳ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಕೂಡ ಮುಖ್ಯಮಂತ್ರಿಗಳಿಗೆ ಸಾಥನ್ನ ನೀಡಿದ್ದಾರೆ. ಗೇಟ್ ಡಿಸೈನರ್ ಕನಯ್ಯ ಅವರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನೀರು ಪೋಲಾಗ್ತಾ ಇರುವಂತಹ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂತಹ ಟಿಬಿ ಡ್ಯಾಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 19ನೇ ಕ್ರಸ್ಟ್ ಗೇಟ್ ಅದನ್ನ ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಗೇಟ್ ಕಟ್ ಆದಂತಹ ಪರಿಣಾಮವೇ ಇಷ್ಟೆಲ್ಲ ಆತಂಕದ ಸ್ಥಿತಿ ನಿರ್ಮಾಣ ಆಗಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಟ್ ಆಗಿದೆ. ಯಾವಾಗ ಅಳವಡಿಕೆ ಮಾಡಬೇಕು, ಹೇಗೆ ಅಳವಡಿಕೆ ಮಾಡಬೇಕು, ಯಾವ ರೀತಿ ಅಳವಡಿಕೆ ಮಾಡಿದ್ರೆ ಪೋಲಾಗ್ತಾ ಇರುವಂತಹ ನೀರನ್ನ ತಡೆಗಟ್ಟಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಗೇಟ್ ಡಿಸೈನರ್ ಕನಯ್ಯ ಅವರು ನಿನ್ನೆಯಿಂದಲೂ ಕೂಡ ಸ್ಥಳದಲ್ಲಿದ್ದಾರೆ. ಅವರು ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರಿಂದಾನೂ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು. ಬರತ್ತಲ್ರಿ ಅದಕ್ಕೆ ಹೊರಗೆ ಇಟ್ಟೇನ್ರಿ ಮಾಡ್ಬೇಡ್ರಿ. ಮೊಬೈಲ್ ಬರ್ತಿದೆ ಸರ್, ಮೊಬೈಲ್ ಬರ್ತಿದೆ ಬ್ರದರ್, ಪ್ಲೀಸ್ ಹಿಂದೆ ಬರ್ತೀವಿ. ಹಾಂ, ಓಕೆ. ಅಷ್ಟೇ ಕೊಡ್ತೀವಿ ಬ್ರದರ್, ಅಷ್ಟೇ ಅಲ್ಲ, ಅಷ್ಟೇ ಬರಾಕತ್ತಿ ಸರ್, ಔಟ್ ಇಟ್ಟೇನ್ರಿ, ಬರಾಕತ್ತಿ ಆಡಿಯೋ ಚೆಕ್ ಮಾಡಿ ಸರ್, ಚೆಕ್ ಮಾಡಿ ಹಾಕಂಡ್ರಿ ಕೆಳಗಡೆ ಇಡ್ತಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ನಂತರದಲ್ಲಿ ಮಾತನಾಡ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟು 33 ಗೇಟ್ಗಳು, ಅದರಲ್ಲಿ 19ನೇ ಕ್ರಸ್ಟ್ ಗೇಟ್
ಚೈನ್ ಕಟ್ಟಾಗಿ ಗೇಟ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನೀರು ಯಾವ ಪ್ರಮಾಣದಲ್ಲಿ ಆ ಗೇಟ್ನಿಂದ ಹರಿದು ಹೋಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 33 ಗೇಟ್ಗಳ ಪೈಕಿ 31 ಗೇಟ್ಗಳ ಮೂಲಕ ಸದ್ಯ ನೀರನ್ನ ಹೊರಬಿಡ್ಲಾಗ್ತಾ ಇದೆ. ಮೊದಲಿದ್ದಂಥ ಅಂದಾಜಿನ ಪ್ರಕಾರ ಕನಿಷ್ಠ 60 TMC ನೀರನ್ನಾದರೂ ಹೊರಗಡೆ ಬಿಡಬೇಕು, ನದಿಗೆ ಹರಿಬಿಡಬೇಕು. ಆ ನಂತರ ಕೆಳಭಾಗಕ್ಕೆ ಹೋಗಿ ಆ ಹೊಸದಾಗಿ ಗೇಟ್ ಏನ್ ನಿರ್ಮಾಣ ಆಗಿದೆ ಅದನ್ನ ಫಿಕ್ಸ್ ಮಾಡೋದಿಕ್ ಸಾಧ್ಯ ಅನ್ನುವಂಥ ಮಾಹಿತಿ ಇತ್ತು. ಆದ್ರೆ ಕನ್ನಯ್ಯ ಅವರು ನಿನ್ನೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ನಂತರದಲ್ಲಿ ಇಲ್ಲ, ಹರಿತಾ ಇರುವಂತಹ ನೀರಿನಲ್ಲೇ ನಾವು ಗೇಟ್ ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡೋಣ, ಆ ಮೂಲಕ ಡ್ಯಾಮ್ನಲ್ಲಿ ಈಗ ಇರುವಂತಹ ನೀರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಸಲಹೆಯನ್ನ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೀಡಿದ್ರು. ಆ ಸಲಹೆಯನ್ನ ಕೊಟ್ಟಂತಹ ನಂತರದಲ್ಲಿ ಹೊಸಪೇಟೆಯ ನಾರಾಯಣ ಸ್ಟೀಲ್ಸ್ ನಲ್ಲಿ ಆಲ್ರೆಡಿ ಗೇಟ್ ತಯಾರಾಗಿದೆ, ಗೇಟ್ ಅನ್ನ ರೆಡಿ ಮಾಡುವಂತಹ ಕೆಲಸ ಆಗಿದೆ. ಇವತ್ತು ಸಂಜೆಯ ಒಳಗೆ ಗೇಟ್ ಅನ್ನ ಅಳವಡಿಕೆ ಮಾಡುವಂತಹ ಚಾನ್ಸಸ್ ಇದೆ. ಹೇಗೆ ಅಂದ್ರೆ ಕ್ರೇನ್ಗಳನ್ನ ಬಳಸಿಕೊಂಡು ಆ ಗೇಟ್ ಅನ್ನ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಶೀಲನೆಯನ್ನ ಮಾಡಿದಂತಹ ಬಳಿಕ ಸಂಬಂಧಪಟ್ಟಂತಹ ಟಿಬಿ ಡ್ಯಾಂನ ಅಧಿಕಾರಿಗಳು ಯಾರಿದ್ದಾರೆ, ನಿಗಮದ ಅಧಿಕಾರಿಗಳು, ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಾದ ಬಳಿಕ ಗೇಟ್ ಡಿಸೈನರ್ ಕನ್ನಯ್ಯ ಅವರು ಸ್ಥಳದಲ್ಲೇ ಇದ್ದಾರೆ, ಅವರಿಂದಾನು ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟು 3 ರಾಜ್ಯಗಳಿಗೆ ಈ ತುಂಗಭದ್ರಾ ಡ್ಯಾಂ ಜೀವನಾಡಿ. ಕರ್ನಾಟಕದ 4 ಜಿಲ್ಲೆಗಳು, ಹಾಗೆ ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣದ 4 ಜಿಲ್ಲೆಗಳು, ಒಟ್ಟು 8 ಜಿಲ್ಲೆಗಳ ರೈತರು ಈ ಒಂದು ಡ್ಯಾಂನ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. 2 ಬೆಳೆಯನ್ನ ಬೆಳಿಬೇಕು ಅಂದ್ರೆ ಡ್ಯಾಂನಲ್ಲಿ ನೀರಿರಬೇಕು. ಈ ಬಾರಿ ಪ್ರತಿ ವರ್ಷ ಬರಗಾಲ, ಡ್ಯಾಂ ಭರ್ತಿಯಾಗ್ತಾ ಇದ್ದಿದ್ದೇ ಕಡಿಮೆ. ಈ ಬಾರಿ ಭಾರಿ ಪ್ರಮಾಣದಲ್ಲಿ ಮಳೆ ಬಂತು, ರೈತರಲ್ಲೂ ಕೂಡ ಮಂದಹಾಸ ಮೂಡ್ತು. ಈ ಬಾರಿ ಒಳ್ಳೆಯ ಬೆಳೆಯನ್ನ ನಾವು ಬೆಳೆಯಬಹುದು ಅನ್ನುವಂತಹ ಖುಷಿಯಲ್ಲಿ ರೈತರಿದ್ರು. ಡ್ಯಾಂ ಭರ್ತಿ ಆಗ್ತಾ ಇದ್ದ ಹಾಗೆ 105 TMC ನೀರನ್ನ ಸಂರಕ್ಷಣೆ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಡ್ಯಾಮ್ ಅದು. ಭರ್ತಿ ಆಗ್ತಾ ಇದ್ದ ಹಾಗೆ ಎಲ್ಲರಲ್ಲೂ ಖುಷಿ ಇತ್ತು. ಆದ್ರೆ ಏಕಾಏಕಿ 19ನೇ ಕ್ರಸ್ಟ್ ಗೇಟ್ ಮುರಿತಾ ಇದ್ದ ಹಾಗೆ ಆತಂಕ ಮನೆ ಮಾಡಿದೆ. ಕಡಿಮೆ ಮಾಡಬೇಕು, 1600 ಆಗ ಇನ್ನೂ 64 TMC ನೀರು ಉಳಿತದೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಬಿಟ್ಟು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಆಗ್ಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ, ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು, ಜಿಂದಾಲ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಏಜೆನ್ಸಿ ಪ್ಲೇಟು ಕೂಡ ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇದೆ. ಅವರು ಅಡ್ವೈಸ್ ನಾನು ಇವತ್ತು ಬರ್ತೀನಿ ಅನ್ನೋದಕ್ಕೆ ಪಾಪ ಅವರು ನೆನ್ನೆ ಹೋಗ್ಬೇಕಾಗಿತ್ತು ಊರಿಗೆ. ಐ ಸರ್ಜರಿ ಆಗಿದೆ ಅವರಿಗೆ. ತಾಳ ಭಾಳ ಆತರವಾಗಿದೆ, ಭಾಳ ಆತರವಾಗಿದೆಯಲ್ಲ. ಯಾಕೆ ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ರೈತರು, ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ, ಅವರು ಮತ್ತು ಆಂಧ್ರ ತೆಲಂಗಾಣದಿಂದ 3.5 ಲಕ್ಷ ಆಗ್ತದೆ. ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಹೋಗ್ತದೆ. ಸೊ ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆಯಲ್ಲ ಅದಕ್ಕೇನು ತೊಂದರೆ ಆಗಲ್ಲ. ರೈತರು ಆತಂಕ ಗೊತ್ತಾಯ್ತಾ. ಆಮೇಲೆ ನಾವಿನ್ನೂ ಆಗಸ್ಟ್ 13ನೇ ತಾರೀಕಿಗೆ ಓದಿರೋದು, ಇದು 10ನೇ ತಾರೀಕು ಬೇಕಾಗ್ತದೆ. ಆಗಸ್ಟ್ 10ನೇ ತಾರೀಕು ನಮಗೆ 17ರಿಂದ 18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕನ್ನಯ್ಯ ಅವ್ರಿಗೆ ಏನು ಹೇಳಿದ್ದೀನಿ ಅಂತಂದರೆ, ಆದಷ್ಟು ಜಾಗ್ರತೆ 3-4 ದಿನದಲ್ಲಿ ಮುಗಿಸಬೇಕು. 3-4 ಡೇಸ್ನಲ್ಲಿ ಮುಗಿಸಿ ಇದು ಮಾಡಿ, ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ. 9 TMC ಬೇಕಲ್ಲ ಈಗಿರೋ ಬೆಳೆಗೆ, ಸ್ಟ್ಯಾಂಡಿಂಗ್ ಕ್ರಾಪ್ಗೆ.
90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಅಟ್ಲೀಸ್ಟ್ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆಯ್ತಾ? ಇನ್ನೇನಾರ ಪ್ರಶ್ನೆಗಳಿದ್ರೆ ಕೇಶವ್ ಫೈನಾನ್ಸ್ ಮಿನಿಸ್ಟರ್, ರಾಮಾನಾಯ್ಡು ಇರಿಗೇಷನ್ ಮಿನಿಸ್ಟರ್ ಫ್ರಮ್ ಆಂಧ್ರ, ಬೋತ್ ಆಫ್ ದೆಮ್ MLAಗಳು ಕೂಡ ಬಂದಿದ್ದಾರೆ. ಆಂಧ್ರದ MLAಗಳು MP ಕೂಡ ಬಂದಿದ್ದಾರೆ. ಮೊದಲ ಬಾರಿ 5 ವರ್ಷದಲ್ಲಿ 2ನೇ ಬಾರಿ ಆದರೆ ದೊಡ್ಡ ಮಟ್ಟದ ಅಲ್ಲಿ 19 ಅಲ್ಲಾಗಿತ್ತು. ಇಲ್ಲಿ ಗೇಟ್ ಇಲ್ಲ, ಗೇಟ್ ಇಲ್ಲಪ್ಪ, ಗೇಟ್ ಅಲ್ಲ, ಪ್ಯಾನಲ್ ಅಲ್ಲಿ ಆಗಿದ್ದದು. ಬ್ಯಾಂಕ್ ಕ್ಯಾನಲ್ ನಲ್ಲಿ ಆಗಿತ್ತು ತೊಂದರೆ. 33 ಗೇಟ್ಗಳಲ್ಲ. 2019ರಲ್ಲಿ ಕೇಳಪ್ಪ ತಮ್ಮ, ನೀವೇ ಮಾತಾಡಿದ್ರೆ ಹೆಂಗಯ್ಯ? 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಲ್ಲಿ ತೊಂದರೆ ಆಗಿತ್ತು, ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಇದು 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರನೂ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರನೂ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ. ಹೊಣೆಗಾರರು ಯಾರು ಮಾಡ್ತೀವಿ ಸರ್? ಹೊಣೆಗಾರರು ಯಾರು? ಗೇಟ್ ಕಟ್ಟಾಗಿದ್ದಕ್ಕೆ ಹೊಣೆಗಾರರು ಯಾರು ಮಾಡ್ತೀವಿ? ಅದಿನ್ನೂ ವಿಚಾರಣೆ ಮಾಡೋಣ. ಬೋರ್ಡು ಇದನ್ನ ಮೇಂಟೈನ್ ಎಲ್ಲ ಮಾಡ್ತಾರೆ. ಬೋರ್ಡ್ ಈಸ್ ಹೆಡೆಡ್ ಬೈ ಯಾರು? ಚೀಫ್ ಇಂಜಿನಿಯರ್ ಲೆವೆಲ್ನವರು, ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥವರು ಹೆಡೆಡ್ ಮಾಡಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ನವರು ಇದ್ದಾರೆ, ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ, ತೆಲಂಗಾಣದವರು ಇದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ. ಗೊತ್ತಾಯ್ತಾ? ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ, ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ವಾ, ಡಿರೆಕ್ಷನ್ ಆಫ್ ಡ್ಯೂಟಿ ಇದೆಯಾ ಇಲ್ವಾ ಅನ್ನೋದು ವಿಚಾರ ಮಾಡಿ. ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ರೈತರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಈಗೇನ್ ಬೆಳೆಯನ್ನ ಬೆಳೆದಿದ್ದಾರೋ ಆ ಬೆಳೆಗೆ ತುಂಗಭದ್ರಾ ಡ್ಯಾಂನಿಂದ ಹರಿಬಿಡ್ತಾ ಇರುವಂತಹ ನೀರಿದೆಯಲ್ಲ, ಕೆನಲ್ಗಳ ಮೂಲಕ ಅದು ರೀಚ್ ಆಗ್ತಾ ಇದೆ. 2ನೇ ಬೆಳೆಗೆ ಸುಮಾರು 9 TMC ಯಷ್ಟು ನೀರು ಬೇಕು. ಆಗಸ್ಟ್ 17-18ನೇ ತಾರೀಕಿನಿಂದ ರಾಜ್ಯದಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುತ್ತೆ. ಇನ್ನೊಂದು 4-5 ದಿನಗಳಲ್ಲಿ ಗೇಟ್ ಅಳವಡಿಕೆಯ ಕಾರ್ಯ ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ, ವಿಶ್ವಾಸ ನಮಗಿದೆ. ಅದಾಯ್ತು ಅಂತಂದ್ರೆ ಆ ನಂತರ ಬರುವಂತಹ ಮಳೆಯಿಂದಾಗಿ ಡ್ಯಾಮ್ ತುಂಬುತ್ತೆ. ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದರ ಜೊತೆಗೆ ಕನಯ್ಯ ಅವರು ಒಂದು ಸಲಹೆಯನ್ನ ಕೊಟ್ಟರು. 70 ವರ್ಷ ಹಳೆಯದಾಗಿದೆ ಡ್ಯಾಮ್, ಪ್ರತಿ 50 ವರ್ಷಕ್ಕೊಮ್ಮೆ ಡ್ಯಾಮ್ನ ಗೇಟ್ಗಳನ್ನ ಬದಲಿಸಬೇಕು, ಹೊಸ ಗೇಟ್ಗಳನ್ನ ಅಳವಡಿಕೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಆ ಸಲಹೆಯನ್ನ ನಾವು ಪರಿಶೀಲಿಸ್ತೀವಿ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು TB ಡ್ಯಾಮ್ಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಂತಹ ನಂತರದಲ್ಲಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.